ಲೋಕಸಭಾ ಚುನಾವಣೆ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬದ ದಿನ ಇವತ್ತು. ಮೊದಲ ದಿನ ಗಣ್ಯಾತಿ ಗಣ್ಯರು ದೇಶಾದ್ಯಂತ ಮತ ಚಲಾವಣೆ ಮಾಡಿದ್ದಾರೆ. ಧನುಷ್, ಕಮಲ್ ಹಾಸನ್ ಮತ ಚಲಾವಣೆ ಮಾಡಿದ್ದಾರೆ. ಹಾಗೆಯೇ ರಜನಿಕಾಂತ್, ಮೋಹನ್ ಭಾಗವತ್ ಕೂಡ ಮತ ಚಲಾವಣೆ ಮಾಡಿದ್ದಾರೆ. 21 ರಾಜ್ಯಗಳ 102 ಕ್ಷೇತ್ರಗಳಿಗೆ ಇವತ್ತು ಮತದಾನ ನಡೆದಿದೆ. 16,63,00,000 ಮತದಾರರು ವೋಟ್ ಮಾಡಿದ್ದಾರೆ. ತಮಿಳುನಾಡು, ಉತ್ತರಾಖಂಡ್, ಅರುಣಾಚಲ ಪ್ರದೇಶ್, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಪುದುಚೇರಿ, ಸಿಕ್ಕಿಂ, ಲಕ್ಷದ್ವೀಪ್, ಅಂಡಮಾನ್ ಅಂಡ್ ನಿಕೋಬಾರ್ ಈ ಎಲ್ಲ ಕ್ಷೇತ್ರಗಳಿಗೆ ಇವತ್ತು ಮತದಾನ ನಡೆಯಲಿದೆ. ರಾಜಸ್ಥಾನ್, ಉತ್ತರ ಪ್ರದೇಶ್, ಮಧ್ಯಪ್ರದೇಶ, ಅಸ್ಸಾಂ, ಮಹಾರಾಷ್ಟ್ರ, ಬಿಹಾರ್, ಪಶ್ಚಿಮ ಬಂಗಾಳ, ಮಣಿಪುರ್, ತ್ರಿಪುರಾ, ಛತ್ತೀಸ್ಗಢ, ಜಮ್ಮು ಕಾಶ್ಮೀರದಲ್ಲಿ ಮೊದಲ ಹಂತದ ಮತದಾನ ನಡೆಯಲಿದೆ. ಉಲಗನಾಯಕನ್ ಕಮಲಾ ಹಾಸನ್ ವೋಟಿಂಗ್ ಮಾಡಿದ್ದಾರೆ. MK ಸ್ಟಾಲಿನ್ ತಮಿಳುನಾಡು ಮುಖ್ಯಮಂತ್ರಿ, ಅಣ್ಣಾಮಲೈ ಭಾಳ ಮುಖ್ಯವಾಗಿ ಇವನ್ ಕಮಲ್ ಹಾಸನ್ ಕೂಡ ಕನ್ನಡಕ್ಕೆ ಸಂಬಂಧಪಟ್ಟವರು, ಸಿನಿಮಾಗಳ ಮುಖಾಂತರ. ಅಣ್ಣಾಮಲೈ SP ಆಗಿ ಕಾರ್ಯನಿರ್ವಹಿಸಿದಂಥವರು. ಆಮೇಲೆ ಸೆಂದಿಲ್ ತಿರುವಳ್ಳೂರಿನಲ್ಲಿ ಕೂಡ ಈ ಬಾರಿ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಮಂಗಳೂರಿನ DC ಆಗಿದ್ದರು. ಆಮೇಲೆ ರಾಧಿಕಾ ಶರತ್ ಕುಮಾರ್ ನಿಮಗೆ ಗೊತ್ತಿರ್ಬೋದು, ದ್ವಾರಕೀಶ್ ಅವರ ಪ್ರಚಂಡ ಕುಳ್ಳ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಕೆಲಸ ಮಾಡಿದ್ರು. ಎಲ್ಲ ಘಟಾನುಘಟಿ ನಾಯಕರು. 102 ಕ್ಷೇತ್ರಗಳಿಗೆ ಇವತ್ತು ಮತದಾನ ನಡೆಯುತ್ತೆ. ಒಟ್ಟು 96 ಕೋಟಿ ಮತದಾರರ ಪೈಕಿ 16.63 ಮತದಾರರು ಇವತ್ತು ಮತದಾನ ಮಾಡ್ತಾರೆ. ವೀಕ್ಷಕರ ನೆನಪಿರಲಿ, ಕಳೆದ ಬಾರಿ ಇದೇ 102 ಕ್ಷೇತ್ರಗಳ ಪೈಕಿ NDA ಮೈತ್ರಿಕೂಟ 51 ಗಳಿಸಿತ್ತು, UPA ಮೈತ್ರಿಕೂಟ 51 ಗಳಿಸಿತ್ತು. ಕಳೆದ ಬಾರಿ ಇದೇ ಕ್ಷೇತ್ರಗಳಿಗೆ ಮತದಾನ ನಡೆದಾಗ 40 ಕ್ಷೇತ್ರಗಳಲ್ಲಿ BJP ಗೆದ್ದಿತ್ತು, 24 ಕ್ಷೇತ್ರಗಳಲ್ಲಿ DMK ಗೆದ್ದಿತ್ತು, 15 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. ನಿಮಗೆ ಒಂದು ರೀತಿಯ ಕಳೆದ ಬಾರಿ ರಿಸಲ್ಟನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ದಯಾನಿಧಿ ಮಾರನ್ ಪ್ರೊಡ್ಯೂಸರ್ ಕೂಡ ಅವರು. ದಯಾನಿಧಿ ಮಾರನ್ ರಜನಿಕಾಂತ್ ಅವರ ಎಲ್ಲ ಸಿನಿಮಾಗಳನ್ನು ಈಗ ಅವರೇ ಮಾಡೋದು. ಮತ್ತೊಂದು ಕಡೆ ದಳಪತಿ ವಿಜಯ್ ಈ ಬಾರಿ ಅಖಾಡಕ್ಕಿಳಿದಿದ್ದಾರೆ. ಒನ್ಸ್ ಅಗೇನ್ ರಂಜಿತ್ ಕೊಯಮತ್ತೂರಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಕಳೆದ ಬಾರಿ ಕೊಯಮತ್ತೂರಿನಲ್ಲಿ ಎಡಪಕ್ಷ 5,72,000 ಮತಗಳ ಅಂತರದಿಂದ ಗೆದ್ದಿತ್ತು. BJPಯಲ್ಲಿ ಫಸ್ಟ್ ರನ್ನರ್ ಅಪ್ ಆಗಿತ್ತು. ಅಲ್ಲಿ ಕಳೆದ ಬಾರಿ BJP ನಿಯರ್ಲಿ 4 ಲಕ್ಷ ವೋಟ್ ಇದೆ. ಹೀಗಾಗಿ ಅಣ್ಣಾಮಲೈ ಈ ಬಾರಿ ಒಂದು ಜಯಬೇರಿ ಬಾರಿಸ್ತಾರೆ ಅನ್ನುವಂಥ ನಿರೀಕ್ಷೆಗಳಿದೆ. ಅಣ್ಣಾ DMK ಒಂದು ರೀತಿಯಲ್ಲಿ ಶಿಥಿಲವಾದ ಬಳಿಕ, ಅಂದರೆ ಜಯಲಲಿತಾ ಅವರ ಪಾರ್ಟಿ ಅಣ್ಣಾ DMK ಶಿಥಿಲವಾದ ಬಳಿಕ ಅದು ಅಂದರೆ BJPಯ ವರದಾನವಾಗಿ ಪರಿಣಮಿಸ್ತಾ ಇದೆ. 15ಕ್ಕೂ ಹೆಚ್ಚು MLAಗಳು, ಮಾಜಿ MLAಗಳು, MP ಗಳು ಆಲ್ರೆಡಿ BJP ಜಾಯ್ನ್ ಆಗಿದ್ದಾರೆ. ಬನ್ನಿ ಒನ್ಸ್ ಅಗೇನ್ ನನ್ನ ಕಲೀಗ್ ರಂಜಿತ್, ಹೆಂಗೆ ನಡೀತಿದೆ ಕರ್ನಾಟಕದ ಚುನಾವಣೆಗಳು, ಹೆಂಗಿರುತ್ತೆ ತಮಿಳ್ನಾಡಿನ ಪಕ್ಕದ ತಮಿಳ್ನಾಡಲ್ಲಿ ಹೆಂಗಿರುತ್ತೆ, ಯಾವ ರೀತಿ ಹವಾ ಇದೆ ಅಣ್ಣಾಮಲೈ ಅವರದು? ಅಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಕಳೆದ ಬಾರಿ ಗೆದ್ದಿತ್ತು. ಓವರ್ ಟು ಯು. ಹೌದು, ಥ್ಯಾಂಕ್ ಯು ಜಯಪ್ರಕಾಶ್ ಶೆಟ್ರೆ. 1967ರಿಂದಲೂ ಕೂಡ ದ್ರಾವಿಡರ ಕೋಟೆಯಾಗಿದ್ದಂಥ ತಮಿಳುನಾಡು ಈಗ ಬದಲಾದಂಥ ರಾಜಕಾರಣದಲ್ಲಿ DMK ಇಲ್ಲಿ ಭದ್ರವಾಗಿದ್ದರೆ, AIDMK ಜಯಲಲಿತಾ ಅವರ ನಿಧನದ ನಂತರ AIDMKಯಲ್ಲಿ ಆದಂತಹ ಬಿರುಕು ಪಕ್ಷವನ್ನು ಒಂದು ರೀತಿಯಲ್ಲಿ ಮತ್ತಷ್ಟು ಕುಗ್ಗಿಸಿದೆ. ಈಗ ಏನಿದ್ರೂ ಕೂಡ ತಮಿಳುನಾಡಿನಲ್ಲಿ BJPಯ ಹವಾ. ಅಣ್ಣ ನಾವು ಗಮನಿಸ್ತಾ ಇದ್ದಂಗೆ ಭಾಳ ಕುತೂಹಲವಾಗಿ ನಾವು ಗಮನಿಸ್ತಾ ಇದ್ದಂಗೆ ಇಲ್ಲಿ ಒಂದಿಷ್ಟು ರಾಜಕೀಯ ಲೆಕ್ಕಾಚಾರಗಳು ಮತ್ತು BJPಯ ಒಂದಿಷ್ಟು ವೋಟ್ ಬ್ಯಾಂಕ್ ಇಲ್ಲಿ ಗಟ್ಟಿಯಾಗ್ತಾ ಇದೆ ಅನ್ನೋದಕ್ಕೆ ನಾವಿಲ್ಲಿ ಈ ರಾಜಕೀಯವಾದಂಥ ಒಂದು ಲೆಕ್ಕಾಚಾರಗಳೇ ಸಾಕ್ಷಿ ಆಗುತ್ತೆ. ನಾನು ಮಾತಾಡಿಸ್ತೀನಿ, ಕನ್ನಡಿಗರು ಕೂಡ ಇದ್ದಾರೆ ಇಲ್ಲಿನ ಮತದಾರರು. ಹೇಳಿ, ಅಣ್ಣಾಮಲೈ ಅವರು ಈ ಬಾರಿ ತಮಿಳುನಾಡಿನಲ್ಲಿ ಮೋದಿ ಖಂಡಿತ ಮಾಡ್ತಾರೆ. ಈ ಸರ್ತಿ ಡಬಲ್ ಡಿಜಿಟ್ ಗ್ಯಾರಂಟಿ ಬರುತ್ತೆ BJPಗೆ. ನಾನು ಬೆಂಗಳೂರಿಂದ ಬಂದಿದ್ದೇನೆ ಅಣ್ಣಾಮಲೈಗೆ ಓಟ್ ಹಾಕ್ಲಿಕ್ಕೆ. ನಾನು ಬೆಂಗಳೂರಿಂದ ಬಂದಿದ್ದೇನೆ. ಈ ಸರ್ತಿ ಒಳ್ಳೆ ಹವಾ ಇದೆ ಇಲ್ಲಿ BJPದು. ಖಂಡಿತವಾಗಿಯೂ ಡಬಲ್ ಡಿಜಿಟ್ ಬಂದು ಮೋದಿಯವರಿಗೆ 400 ಸೀಟ್ ಖಂಡಿತ ಸಿಗುತ್ತೆ. ಇಲ್ಲಿನ ಸಂಪ್ರದಾಯ ನೋಡಿದರೆ
ದ್ರಾವಿಡರ ಅಸ್ಮಿತೆ ಮತ್ತು ಭಾಷೆ ವಿಚಾರದಲ್ಲಿ ಮತ್ತು ಈ ಮೋದಿ RSS ಯಾವುದನ್ನು ಕೂಡ ಇಲ್ಲಿನ ಜನ ಎಂಟರ್ಟೈನ್ ಮಾಡೋದಿಲ್ಲ. ಆದರೆ ಈ ಬಾರಿ ಬದಲಾವಣೆಯನ್ನು ಜನ ಬಯಸಿದಾರ. ಖಂಡಿತ ಬಯಸಿದ್ದಾರೆ. ಅದರ ಇದೆಲ್ಲ ಸುಳಿವು ನಮಗೆ ಸಿಗ್ತಾ ಇದೆ. ಹೋದಲ್ಲೆಲ್ಲ ಅಣ್ಣಾಮಲೈ ಅವರಿಗೂ BJP ಅವರಿಗೂ RSS ಕಾರ್ಯಕರ್ತರಿಗೂ ಮನೆಗೆ ಹೋದರೆ ಒಳ್ಳೆ ಒಂದು ಸ್ವಾಗತ ಸಿಗುತ್ತೆ. ಎಲ್ಲರೂ ನಮಗೆ ಕೂತ್ಕೊಳ್ಸಿ ಮಾತಾಡ್ತಾರೆ, ಅವರವರ ಪ್ರಾಬ್ಲಮ್ ಹೇಳ್ತಾರೆ. ನಾವು ನಮ್ಮ